Hello everyone, I am Tejaswini SK. I will discuss today about differences between forward and future contract. Forward and future contract introduction. Forward and future contracts, more commonly referred to as future and forwards, are contracts that are used by business and investors to hedge against risk or speculate. Future and forwards are example of derivative assets that derive their values from underlying assets. Both contracts rely on locking in a specific price for a certain asset, but there are differences between them. ಇಂಟ್ರೊಡಕ್ಷನ್ ಫಾರ್ವರ್ಡು ಮತ್ತು ಫ್ಯೂಚರ್ ಕಾಂಟ್ರಾಕ್ಟ್ನ ಬಿಸ್ನೆಸ್ಸು ಮತ್ತು ಇನ್ವೆಸ್ಟಿಗೇಟರ್ಗಳು ಅಗ್ರಿಮೆಂಟ್ನ ರಿಸ್ಕ್ ಅಗೇನೆಸ್ಟ್ ಮಾಡೋಕ್ಕೆ ಮತ್ತು ಎಡ್ಜ್ ಮಾಡಲು ಸ್ಪೆಕ್ಯುಲೇಟ್ ಮಾಡಲು ಇದು ಮೇನ್ ಕಾಂಟ್ರಾಕ್ಟ್ ಆಗಿರುತ್ತೆ. ಫಾರ್ವರ್ಡು ಮತ್ತು ಫ್ಯೂಚರು ಡಿರೈವೇಟಿವ್ ಅಸೆಟ್ಸು ಮತ್ತು ಡಿರೈವೇಟಿವ್ ವ್ಯಾಲ್ಯೂಸು ಅಂಡರ್ಲೈಯಿಂಗ್ ಅಸೆಟ್ಗಳು ಇವು ಮೇನ್ ಎಕ್ಸಾಂಪಲ್ ಆಗಿರ್ತವೆ. ಬೋತ್ ಕಾಂಟ್ರಾಕ್ಟ್ಸು ಒಂದು ಸರ್ಟೈನ್ ಅಸೆಟ್ನ ಸ್ಪೆಸಿಫಿಕ್ ಪ್ರೈಸ್ನ ಲಾಕ್ ಮಾಡ್ಕೊಂಡಿರ್ತಾರೆ ಮತ್ತು ಅವುಗಳ ನಡುವೆ ಡಿಫ್ರೆನ್ಸಸ್ ಕೂಡ ಇರ್ತವೆ. Next, meaning of forward and future contract. Forward. A forward contract is a private and customizable agreement that settles at the end of the agreement and it is traded over the counter. ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂದರೆ ಪ್ರೈವೇಟ್ ಮತ್ತು ಕಸ್ಟಮೈಸಬಲ್ ಅಗ್ರಿಮೆಂಟ್ ಆಗಿರುತ್ತೆ. ಇದು ಎಂಡ್ ಆಫ್ ದಿ ಅಗ್ರಿಮೆಂಟಲ್ಲಿ ಸೆಟಲ್ಮೆಂಟ್ನ ಮಾಡ್ಕೊಳ್ಳುತ್ತೆ ಆ್ಯಂಡ್ ಓವರ್ ದ ಕೌಂಟರ್ ಟ್ರೇಡ್ನ ಇದು ಮಾಡುತ್ತೆ. ನೆಕ್ಸ್ಟ್, ಫ್ಯೂಚರ್ ಕಾಂಟ್ರಾಕ್ಟ್. Future contract has standardized terms and it is traded on the exchange where prices are settled on a daily basis until the end of the contract. ಫ್ಯೂಚರ್ ಕಾಂಟ್ರಾಕ್ಟ್ ಇದು ಸ್ಟ್ಯಾಂಡರ್ಡೈಸ್ಡ್ ಟರ್ಮ್ ಆಗಿರುತ್ತೆ ಮತ್ತು ಟ್ರೇಡ್ ಆನ್ ಎಕ್ಸ್ಚೇಂಜ್ ಆಗಿರುತ್ತೆ. ಪ್ರೈಸ್ನ ಇದು ಡೈಲಿ ಸೆಟಲ್ಮೆಂಟ್ನ ಮಾಡ್ಕೊಳ್ಳುತ್ತೆ ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ ಕಾಂಟ್ರಾಕ್ಟ್ವರೆಗೂ ಇದು ಡೈಲಿ ಸೆಟಲ್ಮೆಂಟ್ನ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್, ಕಂಪ್ಯಾರಿಸನ್ ಚಾರ್ಟ್. ಫಾರ್ವರ್ಡು ಫ್ಯೂಚರ್ ಕಾಂಟ್ರಾಕ್ಟು ಡೆಫಿನೇಷನ್ನು. A forward contract is an agreement between two parties to buy or sell an asset which can be of any kind at the pre-agreed future point in time at a specified price. ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂದರೆ ಟೂ ಪಾರ್ಟೀಸ್ ಮಧ್ಯೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಈ ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಅಸೆಟ್ನ ಬೈ ಮತ್ತು ಸೆಲ್ ಮಾಡಬೇಕಾದ್ರೆ ಪ್ರೀ ಅಗ್ರಿಮೆಂಟ್ ಅಂದರೆ ಟೈಮ್ ಮತ್ತು ಪ್ರೈಸ್ನ ಮುಂಚೆನೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇದನ್ನ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ನೆಕ್ಸ್ಟ್, ಫ್ಯೂಚರ್ ಕಾಂಟ್ರಾಕ್ಟ್. ಎ ಫ್ಯೂಚರ್ ಕಾಂಟ್ರಾಕ್ಟ್ ಈಸ್ ಎ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಟ್ರೇಡೆಡ್ ಆನ್ ಎ ಫ್ಯೂಚರ್ ಎಕ್ಸ್ಚೇಂಜ್ ಟು ಬೈ ಆರ್ ಸೆಲ್ ಎ ಸರ್ಟೈನ್ ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ ಅಟ್ ಎ ಸರ್ಟೈನ್ ಡೇಟ್ ಇನ್ ದಿ ಫ್ಯೂಚರ್ ಅಟ್ ಎ ಸ್ಪೆಸಿಫೈಡ್ ಪ್ರೈಸ್. ಫ್ಯೂಚರ್ ಕಾಂಟ್ರಾಕ್ಟು ಇದು ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಆಗಿರುತ್ತೆ. ಇದು ಅಸೆಟ್ನ ಬೈ ಮತ್ತು ಸೆಲ್ ಮಾಡಬೇಕಂದ್ರೆ ಸ್ಪೆಸಿಫೈಡ್ ಡೇಟ್ನಲ್ಲಿ ಸ್ಪೆಸಿಫಿಕ್ ಪ್ರೈಸ್ನ ಸರ್ಟೈನ್ ಡೇಟ್ನಲ್ಲಿ ಅಂದರೆ ಫ್ಯೂಚರ್ನಲ್ಲಿ ಇದು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇದನ್ನು ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ನೆಕ್ಸ್ಟ್, ಸ್ಟ್ರಕ್ಚರ್ ಆ್ಯಂಡ್ ಪರ್ಪಸ್. ಕಸ್ಟಮೈಸ್ಡ್ ಟು ಕಸ್ಟಮರ್ ನೀಡ್, ಯೂಶುವಲಿ ನಾಟ್ ಇನಿಷಿಯಲ್ ಪೇಮೆಂಟ್ ರಿಕ್ವೈರ್ಡ್, ಯೂಶುವಲಿ ಯೂಸ್ಡ್ ಫಾರ್ ಎಡ್ಜಿಂಗ್. ಈ ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಕಸ್ಟಮರ್ಸ್ ನೀಡ್ಸನ್ನ ಕಸ್ಟಮೈಸ್ ಮಾಡ್ತಾರೆ. ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಇನಿಷಿಯಲ್ ಪೇಮೆಂಟ್ನ ಮಾಡಲ್ಲ, ಯೂಶುವಲಿ ಎಡ್ಜ್ನಲ್ಲಿ ಇನಿಷಿಯಲ್ ಪೇಮೆಂಟ್ನ ಮಾಡ್ತಾರೆ. ನೆಕ್ಸ್ಟ್, ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಸ್ಟ್ಯಾಂಡರ್ಡೈಸ್ಡ್ ಇನಿಷಿಯಲ್ ಮಾರ್ಜಿನ್ ಪೇಮೆಂಟ್ ರಿಕ್ವೈರ್ಡ್, ಯೂಶುವಲಿ ಯೂಸ್ಡ್ ಫಾರ್ ಸ್ಪೆಕ್ಯುಲೇಷನ್. ಇದು ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಇನಿಷಿಯಲ್ ಮಾರ್ಜಿನ್ ಪೇಮೆಂಟ್ನ ರಿಕ್ವೈರ್ಡ್ ಮಾಡ್ತಾರೆ. ಈ ಪೇಮೆಂಟ್ನಲ್ಲಿ ಸ್ಪೆಕ್ಯುಲೇಷನ್ಗೆ ಯೂಸ್ ಮಾಡ್ಕೋತಾರೆ. ನೆಕ್ಸ್ಟ್, ಟ್ರಾನ್ಸಾಕ್ಷನ್ ಮೆಥಡ್. ನೆಗೋಟಿಯೇಟೆಡ್ ಡೈರೆಕ್ಟ್ಲಿ ಬೈ ದಿ ಬೈಯರ್ ಆ್ಯಂಡ್ ಸೆಲ್ಲರ್. ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಯಾವ ಥರ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಂದರೆ ಬೈಯರು ಮತ್ತು ಸೆಲ್ಲರ್ಸ್ನ ಮಾಡಬೇಕಾದ್ರೆ ಡೈರೆಕ್ಟಾಗಿ ಮಾತುಕತೆ ನಡೆಸ್ತಾರೆ. ನೆಕ್ಸ್ಟ್, ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಕ್ವಾಂಟೆಡ್ ಆ್ಯಂಡ್ ಟ್ರೇಡೆಡ್ ಆನ್ ದಿ ಎಕ್ಸ್ಚೇಂಜ್. ಇದು ಟ್ರಾನ್ಸಾಕ್ಷನ್ ಕೂಡ ಎಕ್ಸ್ಚೇಂಜ್ ಮತ್ತು ಕ್ವಾಂಟೆಡ್ ಆಫ್ ಟ್ರೇಡೆಡ್ನಲ್ಲಿ ಇದು ಟ್ರಾನ್ಸಾಕ್ಷನ್ ಮೆಥಡ್ನ ಮಾಡುತ್ತೆ. ನೆಕ್ಸ್ಟ್, ಮಾರ್ಕೆಟ್ ರೆಗ್ಯುಲೇಷನ್. ನಾಟ್ ರೆಗ್ಯುಲೇಟೆಡ್. ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಇದು ಮಾರ್ಕೆಟ್ನ ಯಾವ ಥರ ರೆಗ್ಯುಲೇಟ್ ಮಾಡುತ್ತೆ ಅಂದರೆ ಮಾರ್ಕೆಟ್ನ ರೆಗ್ಯುಲೇಟ್ ಮಾಡೋಕ್ಕಿದು ಆಗೋದಿಲ್ಲ. ನೆಕ್ಸ್ಟ್, ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಗೌರ್ನಮೆಂಟ್ ರೆಗ್ಯುಲೇಟೆಡ್ ಮಾರ್ಕೆಟ್, ದ ಕಾಮೋಡಿಟಿ ಫ್ಯೂಚರ್ ಟ್ರೇಡಿಂಗ್ ಕಮಿಷನ್ ಆರ್ CFTC ಇಸ್ ದಿ ಗವರ್ನಿಂಗ್ ಬಾಡಿ. ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ
ಗೌರ್ನಮೆಂಟು ಮಾರ್ಕೆಟ್ನ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಯಾವ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡುತ್ತೆ ಅಂದರೆ ಕಮಾಡಿಟಿ ಆಫ್ ಫ್ಯೂಚರ್ ಟ್ರೇಡಿಂಗ್ ಕಮಿಷನ್ ಅಥವಾ CFTC ಗವರ್ನಿಂಗ್ ಬಾಡಿ ಇದು ರೆಗ್ಯುಲೇಟ್ನ ಮಾಡುತ್ತೆ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನಲ್ ಗ್ಯಾರಂಟೀಸ್. ದ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್. ಈ ಫಾರ್ವರ್ಡಿಂಗ್ ಕಾಂಟ್ರಾಕ್ಟ್ನ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ ಮೇಲೆ ಗ್ಯಾರಂಟಿನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಕ್ಲಿಯರಿಂಗ್ ಹೌಸ್. ಈ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಕ್ಲಿಯರಿಂಗ್ ಹೌಸ್ ಮೇಲೆ ಗ್ಯಾರಂಟಿನ ಕೊಟ್ಟಿರ್ತಾರೆ. ನೆಕ್ಸ್ಟ್ ರಿಸ್ಕ್. ರಿಸ್ಕ್ ಕೌಂಟರ್ ಪಾರ್ಟಿ ರಿಸ್ಕ್. ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಯಾವ ಥರ ರಿಸ್ಕ್ ಇರುತ್ತೆ ಅಂದರೆ ಕೌಂಟರ್ ಪಾರ್ಟಿ ರಿಸ್ಕ್ ಇರುತ್ತೆ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಲೋ ಕೌಂಟರ್ ಪಾರ್ಟಿ ರಿಸ್ಕ್ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಗ್ಯಾರಂಟೀಸ್. ನೋ ಗ್ಯಾರಂಟಿ ಆಫ್ ಸೆಟಲ್ಮೆಂಟ್ ಅಂಟಿಲ್ ದ ಡೇಟ್ ಆಫ್ ಮೆಚುರಿಟಿ. ಓನ್ಲಿ ದಿ ಫಾರ್ವರ್ಡ್ ಪ್ರೈಸ್ ಬೇಸ್ಡ್ ಆನ್ ದಿ ಸ್ಪಾಟ್ ಪ್ರೈಸ್ ಆಫ್ ದಿ ಅಂಡರ್ಲೈಯಿಂಗ್ ಅಸೆಟ್ ಇಸ್ ಪೇಯ್ಡ್. ಈ ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಅಂಟಿಲ್ ಮೆಚ್ಯೂರಿಟಿ ಡೇಟ್ವರೆಗೂ ಸೆಟಲ್ಮೆಂಟ್ ಬಗ್ಗೆ ಯಾವುದೇ ಥರದ ಗ್ಯಾರಂಟಿ ಇರಲ್ಲ. ಆದರೆ ಅಂಡರ್ಲೈಯಿಂಗ್ ಅಸೆಟ್ ಪ್ರೈಸ್ನ ಮೇಲೆ ಫಾರ್ವರ್ಡ್ ಪ್ರೈಸ್ದು ಪೇಯ್ಡ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಬೋತ್ ಪಾರ್ಟೀಸ್ ಮಸ್ಟ್ ಡೆಪಾಸಿಟ್ ಆನ್ ಇನಿಷಿಯಲ್ ಗ್ಯಾರಂಟೀಸ್. ದ ವ್ಯಾಲ್ಯೂಸ್ ಆಫ್ ದಿ ಆಪರೇಷನ್ ಈಸ್ ಮಾರ್ಕೆಟ್ ಟು ಮಾರ್ಕೆಟ್ ರೇಟ್ಸ್ ವಿತ್ ಡೈಲಿ ಸೆಟಲ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಸ್. ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಬೋತ್ ಪಾರ್ಟೀಸ್ನಲ್ಲಿ ಇನಿಷಿಯಲ್ ಗ್ಯಾರಂಟೀಸ್ನ ಡೆಪಾಸಿಟ್ ಮಾಡ್ತಾ ಇರ್ತಾರೆ. ದ ವ್ಯಾಲ್ಯೂ ಆಫ್ ಆಪರೇಷನ್ನ ಪ್ರಾಫಿಟ್ ಮತ್ತು ಲಾಸ್ನ ಡೈಲಿ ಸೆಟಲ್ಮೆಂಟ್ನ ಮಾರ್ಕೆಟ್ ರೇಟ್ನಲ್ಲಿ ಗುರುತಿಸ್ಕೊಂಡಿರ್ತಾರೆ. ನೆಕ್ಸ್ಟು ಕಾಂಟ್ರಾಕ್ಟ್ ಮೆಚ್ಯೂರಿಟಿ. ಫಾರ್ವರ್ಡ್ ಕಾಂಟ್ರಾಕ್ಟ್ಸ್ ಜನರಲಿ ಮೆಚ್ಯೂರ್ ಬೈ ಡೆಲಿವರಿ ದಿ ಕಮಾಡಿಟಿ. ಮೆಚ್ಯೂರಿಟಿ ಅಂದರೆ ಮುಕ್ತಾಯ. ಈ ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಜನರಲ್ ಆಗಿ ಗೂಡ್ಸ್ನ ಡೆಲಿವರಿ ಮಾಡಾದ್ಮೇಲೆ ಕಮಾಡಿಟಿ ಮಾಡೋದ್ರಿಂದ ಮೆಚ್ಯೂರಿಟಿನ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಮೇ ನಾಟ್ ನೆಸೆಸರಿಲಿ ಮೆಚ್ಯೂರ್ ಬೈ ಡೆಲಿವರಿ ಆಫ್ ಕಮಾಡಿಟಿ. ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಮೇ ನಾಟ್ ನೆಸೆಸರಿಲಿ ಗೂಡ್ಸ್ನ ಡೆಲಿವರಿ ಮಾಡಲ್ಲ. ನೆಕ್ಸ್ಟ್ ಎಕ್ಸ್ಪೈರಿ ಡೇಟ್ ಡಿಪೆಂಡಿಂಗ್ ಆನ್ ದಿ ಟ್ರಾನ್ಸಾಕ್ಷನ್. ಈ ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಎಕ್ಸ್ಪೈರಿ ಡೇಟು ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಸ್ಟ್ಯಾಂಡರ್ಡೈಸ್ಡ್. ಈ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಎಕ್ಸ್ಪೈರಿ ಡೇಟು ಯಾವಾಗಲಿದ್ರೂ ಸ್ಟ್ಯಾಂಡರ್ಡೈಸ್ಡ್ ಆಗಿರುತ್ತೆ. ನೆಕ್ಸ್ಟ್ ಮೆಥಡ್ ಆಫ್ ಪ್ರಿಡಿಟರ್ಮಿನೇಷನ್. ಆಪೋಸಿಟ್ ಕಾಂಟ್ರಾಕ್ಟ್ ವಿತ್ ಸೇಮ್ ಆರ್ ಡಿಫರೆಂಟ್ ಕೌಂಟರ್ ಪಾರ್ಟಿ ರಿಸ್ಕ್ ರಿಮೈನ್ಸ್ ವೈಲ್ ಟರ್ಮಿನೇಟಿಂಗ್ ವಿತ್ ಡಿಫರೆಂಟ್ ಕೌಂಟರ್ ಪಾರ್ಟಿ. ಈ ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಸೇಮ್ ಅಥವಾ ಡಿಫ್ರೆಂಟ್ ಕೌಂಟರ್ ಪಾರ್ಟಿ ಜೊತೆ ಆಪೋಸಿಟ್ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಈ ಡಿಫ್ರೆಂಟ್ ಕೌಂಟರ್ ಪಾರ್ಟಿ ಜೊತೆ ಟರ್ಮಿನೇಟಿಂಗ್ ಅಂದರೆ ಕೊನೆಗೊಳ್ಳುವಾಗ ಕೌಂಟರ್ ಪಾರ್ಟಿ ರಿಸ್ಕು ಉಳಿದಿರುತ್ತೆ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್. ಆಪೋಸಿಟ್ ಕಾಂಟ್ರಾಕ್ಟ್ ಆನ್ ದಿ ಎಕ್ಸ್ಚೇಂಜ್. ಈ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಎಕ್ಸ್ಚೇಂಜ್ನಲ್ಲಿ ಆಪೋಸಿಟ್ ಕಾಂಟ್ರಾಕ್ಟ್ನ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಕಾಂಟ್ರಾಕ್ಟ್ ಸೈಜ್ ಡಿಪೆಂಡಿಂಗ್ ಆನ್ ದಿ ಟ್ರಾನ್ಸಾಕ್ಷನ್ ಆ್ಯಂಡ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ದಿ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್. ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಟ್ರಾನ್ಸಾಕ್ಷನ್ನು ಮತ್ತು ಕಾಂಟ್ರಾಕ್ಟ್ ಪಾರ್ಟೀಸ್ಗಳ ರಿಕ್ವೈರ್ಮೆಂಟ್ ಮೇಲೆ ಫಾರ್ವರ್ಡ್ ಕಾಂಟ್ರಾಕ್ಟು ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಇದು ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಮಾರ್ಕೆಟ್ ಇರುತ್ತೆ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಪ್ರೈಮರಿ. ಈ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಮಾರ್ಕೆಟ್ ಯಾವತ್ತಿದ್ರೂ ಪ್ರೈಮರಿ ಆಗಿರುತ್ತೆ. ನೆಕ್ಸ್ಟ್ ಫಾರ್ಮ್ ಟೈಲರ್ ಮೇಡ್ ಕಾಂಟ್ರಾಕ್ಟ್. ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಫಾರ್ಮ್ ಯಾವತ್ತಿದ್ರೂ ಟೈಲರ್ ಮೇಡ್ ಕಾಂಟ್ರಾಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಸೆಟಲ್ಮೆಂಟ್ ಸೆಟಲ್ಡ್ ಅಪಾನ್ ಮೆಚ್ಯೂರಿಟಿ. ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಮೆಚ್ಯೂರಿಟಿನಲ್ಲಿ ಸೆಟಲ್ಮೆಂಟ್ ಮಾಡ್ತಾರೆ. ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಕ್ಯಾನ್ ಬಿ ಸೆಟಲ್ಡ್ ಆನ್ ಎ ಡೈಲಿ ಬೇಸಿಸ್. ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಡೈಲಿ ಬೇಸಿಸ್ ಮೇಲೆ ಸೆಟಲ್ಮೆಂಟ್ನ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ರೆಗ್ಯುಲೇಷನ್ ಸೆಲ್ಫ್ ರೆಗ್ಯುಲೇಟೆಡ್. ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಸೆಲ್ಫ್ ರೆಗ್ಯುಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ ರೆಗ್ಯುಲೇಟೆಡ್ ಬೈ ದಿ ಸ್ಟಾಕ್ ಎಕ್ಸ್ಚೇಂಜ್. ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ರೆಗ್ಯುಲೇಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಟ್ರೇಡೆಡ್ ಓವರ್ ದಿ ಕೌಂಟರ್.
ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಕೌಂಟರ್ ಮೇಲೆ ಟ್ರೇಡಿಂಗ್ನ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ ಟ್ರೇಡೆಡ್ ಇನ್ ಆ್ಯನ್ ಆರ್ಗನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್. ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಆರ್ಗನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ನಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಮಾರ್ಕೆಟ್ ಟು ಮಾರ್ಕೆಟ್. ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಮಾರ್ಕೆಟ್ ಟು ಮಾರ್ಕೆಟ್ ಸೆಲ್ ಮತ್ತು ಬೈನ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ನೋ ಮಾರ್ಕೆಟ್ ಟು ಮಾರ್ಕೆಟ್. ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಯಾವುದೇ ಥರದ ಮಾರ್ಕೆಟ್ ಟು ಮಾರ್ಕೆಟ್ ಸೆಲ್ಲರ್ ಬೈ ಇರಲ್ಲ, ಯಾಕಂದರೆ ಇದು ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಮಾರ್ಕೆಟ್ ಟು ಮಾರ್ಕೆಟ್ ಸರ್ವಿಸು ಇರೋದಿಲ್ಲ. ನೆಕ್ಸ್ಟ್ ಕಾಸ್ಟ್, ಲೆಸ್ ಕಾಸ್ಟ್ಲಿ, ಮೋರ್ ಕಾಸ್ಟ್ಲಿ. ಫಾರ್ವರ್ಡ್ ಕಾಂಟ್ರಾಕ್ಟು ಯಾವತ್ತಿದ್ರೂ ಲೆಸ್ ಕಾಸ್ಟ್ ಆಗಿರುತ್ತೆ. ಫ್ಯೂಚರ್ ಕಾಂಟ್ರಾಕ್ಟು ಮೋರ್ ಕಾಸ್ಟ್ಲಿ ಆಗಿರುತ್ತೆ, ಯಾಕಂದರೆ ಇದು ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಮೋರ್ ಕಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಟರ್ಮಿನೇಟ್. ಈಸಿ ಟು ಟರ್ಮಿನೇಟ್, ಡಿಫಿಕಲ್ಟ್ ಟು ಟರ್ಮಿನೇಟ್. ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಟರ್ಮಿನೇಟು ಈಸಿ ಆಗಿರುತ್ತೆ ಮತ್ತು ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಟರ್ಮಿನೇಟು ಡಿಫಿಕಲ್ಟ್ ಆಗಿ ಇರುತ್ತೆ. ನೆಕ್ಸ್ಟ್ ಲಿಕ್ವಿಡಿಟಿ. ಲಿಕ್ವಿಡಿಟಿ ಈಸ್ ಲೋಯರ್ ಇನ್ ಕೇಸ್ ಆಫ್ ದಿ ಫಾರ್ವರ್ಡ್ ಮಾರ್ಕೆಟ್. ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಲಿಕ್ವಿಡಿಟಿ ಈಸ್ ಲೋಯರ್ ಆಗಿರುತ್ತೆ. ಇನ್ ಕೇಸ್ ಆಫ್ ಫ್ಯೂಚರ್ ಕಾಂಟ್ರಾಕ್ಟ್ ಹೋಲಿಸ್ಕೊಂಡ್ರೆ ಲಿಕ್ವಿಡಿಟಿ ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಲೋ ಆಗಿರುತ್ತೆ. ಫ್ಯೂಚರ್ ಕಾಂಟ್ರಾಕ್ಟ್ ಲಿಕ್ವಿಡಿಟಿ ಈಸ್ ಹೈ ಇನ್ ದಿ ಫ್ಯೂಚರ್ ಮಾರ್ಕೆಟ್. ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಲಿಕ್ವಿಡಿಟಿ ಹೈ ಆಗಿರುತ್ತೆ ಫಾರ್ವರ್ಡ್ ಕಾಂಟ್ರಾಕ್ಟ್ಗೆ ಹೋಲಿಸ್ಕೊಂಡ್ರೆ. ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಲಿಕ್ವಿಡಿಟಿ ಹೈ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ಕನ್ಕ್ಲೂಷನ್. Forwards and future contracts are very useful for hedging purpose, and they are often cheaper and easier to use than bonds. ಈ ಫಾರ್ವರ್ಡು ಮತ್ತು ಫ್ಯೂಚರ್ ಕಾಂಟ್ರಾಕ್ಟು ಎಡ್ಜಿಂಗ್ ಪರ್ಪಸ್ ಮತ್ತು ಆಫ್ಟನ್ ಚೀಪರ್ ಆ್ಯಂಡ್ ಅರ್ಲಿಯರ್ ಟು ಯೂಸ್ ಆ್ಯಂಡ್ ಬಾಂಡ್ಸ್ಗೆ ಇದು ವೆರಿ ಯೂಸ್ಫುಲ್ ಆಗಿರುತ್ತೆ. ದಿ ಪ್ರೈಸ್ ಆಫ್ ಎ ಬಾಂಡ್ ಫಾರ್ವರ್ಡ್ಸ್ and bond future contract increases as interest rates decreases, just like the price of a underlying bonds. ಈ ಬಾಂಡ್ಸ್ ಯಾವ ಥರ ಇರುತ್ತೆ ಅಂದರೆ, ಫಾರ್ವರ್ಡ್ ಬಾಂಡ್ ಟು ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಇನ್ಕ್ರೀಸ್ ಅಂದರೆ ಇಂಟ್ರೆಸ್ಟ್ ರೇಟು ಇನ್ಕ್ರೀಸ್ ಆದರೆ ಇದು ಡಿಕ್ರೀಸ್ ಆಗುತ್ತೆ. ಜಸ್ಟ್ ಲೈಕ್ ಎ ಪ್ರೈಸ್ ಆಫ್ ದಿ ಅಂಡರ್ಲೈಯಿಂಗ್ ಬಾಂಡ್ಸ್ ಮೇಲೆ ಇನ್ಕ್ರೀಸು ಮತ್ತು ಡಿಕ್ರೀಸು ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಆಲ್.